ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರು ನಗರದಲ್ಲಿರುವಂತಹ ಬನಶಂಕರಿ ದೇವಸ್ಥಾನ ರಾಜ್ಯಾದ್ಯಂತ ಹೆಸರುವಾಸಿಯಾದಂಥದ್ದು. ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭೇಟಿ ಕೊಡ್ತಾ ಇರ್ತಾರೆ, ಹುಂಡಿಗಳಲ್ಲಿ ಕಾಣಿಕೆಗಳನ್ನ ಕೂಡ ಹಾಕ್ತಾ ಇರ್ತಾರೆ. ಆದ್ರೆ ಈಗ ಆ ಜಾತ್ರೆ ನಡೆದಿರೋ ಕಾರಣದಿಂದಾಗಿ, ಆ ಬನಶಂಕರಿ ದೇವಿಯ ಉತ್ಸವ ನಡೆದಿರೋ ಕಾರಣದಿಂದಾಗಿ ಆ ಕಾಣಿಕೆಯ ಮೊತ್ತ ಇತಿಹಾಸದ ಲೆವೆಲ್ ಅಲ್ಲಿ ಹೆಚ್ಚಾಗಿದೆ. ಅಂದ್ರೆ ಕೇವಲ 32 ದಿನಗಳಲ್ಲಿ 47,96,000 ಅಂದ್ರೆ ಹತ್ತತ್ರ ಒಂದು ಅರ್ಧ ಕೋಟಿಯಷ್ಟು ಕಾಣಿಕೆಗಳು ಬಂದಿದ್ದಂತೆ ಹುಂಡಿಯಲ್ಲಿ. ಜೊತೆಗೆ ಆ ಹುಂಡಿಯನ್ನ ತೆಗೆದಂತಹ ಆ ಕಮಿಟಿಯವರಿಗೆ ಒಂದು ಅಚ್ಚರಿ ಕೂಡ ಕಾದಿತ್ತು. ಅದರಲ್ಲಿ ಸ್ಪೆಷಲ್ ಆಗಿರೋ ಏನೋ ಒಂದು ಐಟಮ್ ನ ಕೂಡ ಅಲ್ಲಿ ಹೆಣ್ಮಕ್ಳು ಹಾಕಿದ್ರು. ಹಾಗಾದ್ರೆ ಏನದು ಆ ವಸ್ತು ಯಾವುದು, ಜೊತೆಗೆ ಈ ಹುಂಡಿಯಲ್ಲಿ ಮತ್ತೆ ಹಣದ ಜೊತೆಗೆ ಬೇರೆ ಯಾವ ವಸ್ತುಗಳು ಬಂದಿದ್ವು, ಯಾವೆಲ್ಲ ಕಾಣಿಕೆಗಳನ್ನ ಜನ ಹಾಕಿದ್ರು ಅನ್ನೋದನ್ನ ಹೇಳ್ತೀವಿ ನೋಡಿ. ಬೆಂಗಳೂರಿನ ದೇಗುಲದಲ್ಲಿ ಮೊದಲ ಸ್ಥಾನ ಬನಶಂಕರಿ ದೇವಿಗೆ. ಈ ಬಾರಿ ದೇವಾಲಯದಲ್ಲಿ ಜಾತ್ರೆ ಎದ್ದಿದ್ರಿಂದ ದೇಗುಲದ ಹುಂಡಿ ಮತ್ತಷ್ಟು ತುಂಬಿ ತುಳುಕಿದೆ. ಬರೀ 32 ದಿನದಲ್ಲಿ ಭರ್ತಿ ಅರ್ಧ ಕೋಟಿ ಹತ್ತತ್ರ ಅಂದ್ರೆ 47,92,000 ಸಂಗ್ರಹವಾಗಿದೆ. ವಿಶೇಷ ಅಂದ್ರೆ ಮಹಿಳೆಯರು ಶಕ್ತಿ ಯೋಜನೆಯ ಬಸ್ ಟಿಕೆಟ್ ಗಳನ್ನು ಸಹ ಈ ದೇವರ ಹುಂಡಿಗೆ ಹಾಕ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನೋದು ದೇಗುಲದವರಿಗೂ ಕೂಡ ಅಚ್ಚರಿ ತಂದಿದೆ. ಆದರೆ ಶಕ್ತಿ ಯೋಜನೆಯ ಬಳಿಕ ಹುಂಡಿಯಲ್ಲಿ ಬಿಎಂಟಿಸಿ ಟಿಕೆಟ್ ಸಿಗೋದು ಕೂಡ ಹೆಚ್ಚಾಗಿದೆಯಂತೆ. ಕೇವಲ ಹುಂಡಿಗೆ ಲಕ್ಷ ದುಡ್ಡು ಮಾತ್ರವಲ್ಲದೆ ಚಿನ್ನ ಬೆಳ್ಳಿ ಕೂಡ ಬಂದಿದೆ. ಅಲ್ಲದೆ ವಿದೇಶಿ ಕರೆನ್ಸಿಗಳ ಹವಾ ಕೂಡ ಜೋರಾಗಿದೆ. ಯುಎಸ್, ಆಸ್ಟ್ರೇಲಿಯಾ, ಅರಬ್ ಡಾಲರ್ಗಳು ಕೂಡ ಮಂದಿರದಲ್ಲಿ ಸಿಕ್ಕಿದೆ. ಇದರ ಜೊತೆಗೆ ಸಾಕಷ್ಟು ಜನ ಭಕ್ತರು ದೇವಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಬನಶಂಕರಿ ದೇವಿ ಬೆಂಗಳೂರಿನ ಪಾಲಿಗೆ ಮಾತ್ರ ನಂಬಿಕೆಯ ದೇವಾಲಯ ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ಭಕ್ತರು ಕೂಡ ಇದ್ದಾರೆ. ಹೀಗಾಗಿಯೇ ದಿನದಿಂದ ದಿನಕ್ಕೆ ಭಕ್ತ ವೃಂದದ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.